ತಿಂಡಿ ಪ್ರಿಯರು ಇಡ್ಲಿ ತಿನ್ನುವ ಮುನ್ನ ಕೊಂಚ ಹೆಚ್ಚಿನ ಎಚ್ಚರವನ್ನು ವಹಿಸಲೇಬೇಕಾಗಿದೆ. ತಿಂಡಿ ಪ್ರಿಯರೇ, ಇಡ್ಲಿ ತಿನ್ನೋ ಮುನ್ನ ಜೋಪಾನ. ಪ್ಲಾಸ್ಟಿಕ್ ಕವರ್ ಬಳಕೆಯಿಂದ ಕ್ಯಾನ್ಸರ್ನ ಅಂಶ ಪತ್ತೆಯಾಗಿದೆ. ಪ್ಲಾಸ್ಟಿಕ್ನಿಂದ ಕ್ಯಾನ್ಸರ್ ಹಾನಿಕಾರಕ ವಸ್ತು ಬಿಡುಗಡೆ. 500 ಸ್ಯಾಂಪಲ್ ಅನ್ನು ಪರೀಕ್ಷೆ ಮಾಡಲಾಗಿದೆ. 35ಕ್ಕೂ ಹೆಚ್ಚು ಸ್ಯಾಂಪಲ್ನಲ್ಲಿ ಆ ಹಾನಿಕಾರಕ ಅಂಶ ಪತ್ತೆಯಾಗಿದೆ. ಅಪಾಯಕಾರಿ ಮತ್ತು ಆರೋಗ್ಯಕ್ಕೆ ಹಾನಿಕರವಾದಂತಹ ಅಂಶ ಪತ್ತೆಯಾಗಿರುವುದರಿಂದಾಗಿ ಜನಸಾಮಾನ್ಯರು ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕಾಗಿದೆ. ಇಡ್ಲಿ ಮೋಸ್ಟ್ ಡೇಂಜರಸ್ ಅನ್ನೋ ಮಾಹಿತಿ ಬೆಳಕಿಗೆ ಬಂದಿದೆ. ಹಾಗಾದರೆ ಹೊರಗಡೆ ತಿನ್ನುವಂತಹ ಇಡ್ಲಿ ಕ್ಯಾನ್ಸರ್ ರೋಗಕ್ಕೆ ಆಹ್ವಾನವನ್ನು ನೀಡುತ್ತಾ ಅನ್ನುವಂಥ ಪ್ರಶ್ನೆ. ನೋಡಿ, ಬೆಂಗಳೂರು ಅಂದಾಗ ಬಹುತೇಕ ಹೊರಭಾಗದಲ್ಲಿ ಆಹಾರವನ್ನು ಸೇವಿಸುವವರ ಸಂಖ್ಯೆ ಜಾಸ್ತಿ. ಆದರೆ ಇಲ್ಲಿ ಇಡ್ಲಿ ಮಾಡುವ ಸಂದರ್ಭದಲ್ಲಿ ಏನೆಲ್ಲ ಬಳಕೆ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ. ಇಡ್ಲಿ ಅಂದರೆ ಯಾರಿಗಿಷ್ಟ ಇಲ್ಲ? ಬೆಳಗಿನ ಟಿಫನ್ ಅಂತ ಹೇಳಿದ್ರೆ ಬಹುತೇಕ ಇಡ್ಲಿಯನ್ನೇ ಜನ ತಗೊಳ್ತಾ ಇರ್ತಾರೆ. ಆದರೆ ಇಡ್ಲಿಯನ್ನು ತಯಾರು ಮಾಡಬೇಕಾದ್ರೆ ಯಾವ ರೀತಿ ಯಾವೆಲ್ಲ ವಸ್ತುಗಳನ್ನು ಬಳಕೆ ಮಾಡಿ ತಯಾರು ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ. ರೈಟ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ. ಭವ್ಯ, ವಿಶೇಷವಾಗಿ ಬೆಂಗಳೂರು ಭಾಗ ನಗರ ಪ್ರದೇಶ ಅಂದಾಗ ಬೆಳಗಿನ ಬ್ರೇಕ್ಫಾಸ್ಟ್ ಅಂದರೆ ಹೊರಗಡೆಯ ಫುಡ್ಡಿಗೆ ಯಾರೆಲ್ಲ ಡಿಪೆಂಡ್ ಆಗಿರ್ತಾರೆ ಅವ್ರದ್ದು ಇಡ್ಲಿ ಅಂತಲೇ ಹೇಳಬಹುದು. ಆದರೆ ಆಹಾರ ಇಲಾಖೆಯ ಪ್ರಯೋಗದಿಂದ ಆಘಾತಕಾರಿ, ಅದರಲ್ಲೂ ಕ್ಯಾನ್ಸರ್ನ ಅಂಶ ಪತ್ತೆಯಾಗಿರೋದು ಏನಿದೆ ಡೀಟೇಲ್ಸ್? ನೀವು ಹೇಳಿದಾಗೆ ಸಿಲಿಕಾನ್ ಸಿಟಿಯಲ್ಲಿ ಬೆಳಗಿನ ಆಹಾರಕ್ಕೆ ಬಹುತೇಕ ಮಂದಿ ಅಂದ್ರೆ ರೋಡ್ ಸೈಡ್ ಇರುವಂತಹ ಇಡ್ಲಿಗಳನ್ನೇ ಸೇವನೆ ಮಾಡುವಂತದ್ದು. ಸದ್ಯ ಆಹಾರ ಇಲಾಖೆ ಒಂದು ಶಾಕಿಂಗ್ ಸುದ್ದಿಯನ್ನ ಕೊಟ್ಟಿದೆ ಅಂತಾನೆ ಹೇಳ್ಬಹುದು. ಸುಮಾರು 500 ಇಡ್ಲಿ ಸ್ಯಾಂಪಲ್ಗೆ ಕಳಿಸ್ತಿದ್ರು. ಇದರಲ್ಲಿ 35ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ ಅನ್ಸೇಫ್ ಅಂತ ಈಗಾಗಲೇ ವರದಿ ಬಂದಿರುವಂತದ್ದು. ಇನ್ನು 106 ಇಡ್ಲಿ ಸ್ಯಾಂಪಲ್ ವರದಿಗೆ ಆಹಾರ ಇಲಾಖೆ ಕಾಯ್ತಾ ಇರುವಂತದ್ದು. ಪೂರ್ಣ ವರದಿ ಬಳಿಕ ಅಂದ್ರೆ ಯಾವ ರೀತಿ ಕ್ರಮವನ್ನ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಆಹಾರ ಇಲಾಖೆ ನಿರ್ಧಾರ ಮಾಡುತ್ತೆ. ಸೊ ಇಡ್ಲಿ ಮಾಡುವಾಗ, ಆಹಾರವನ್ನ ಬಡಿಸುವಾಗ ಪ್ಲಾಸ್ಟಿಕ್ ಹಾಳೆಯನ್ನ ಬಳಕೆ ಮಾಡ್ತಾರೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಕೆಲವೊಂದು ಕಡೆಗಳಲ್ಲಿ ಇಡ್ಲಿಯನ್ನ ಬಿಸಿ ಮಾಡುವಾಗ ಪ್ಲಾಸ್ಟಿಕ್ಗೆ ಹಾಕಿ ತದನಂತರ ಬಿಸಿ ಮಾಡ್ತಾರೆ. ಹಾಗೇನೆ ಕೊಡುವಾಗ ಕೂಡ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡುವಂತದ್ದು. ಇದು ಕ್ಯಾನ್ಸರ್ಗೆ ಕಾರಕವಾಗಿದೆ ಅಂತ ಈಗಾಗಲೇ ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಸೊ ಹೀಗಾಗಿ ಆಹಾರ ಇಲಾಖೆ ಬೆಂಗಳೂರಿನ ಹಲವೆಡೆ ಇಡ್ಲಿ ತಯಾರಿಕಾ ಹೋಟೆಲ್ ಘಟಕಗಳ ಸ್ಯಾಂಪಲ್ಗೆ ಕಲೆಕ್ಟ್ಗೆ ಕಳಿಸಿತ್ತು. ಈ ಸಂದರ್ಭದಲ್ಲಿ ಈ ಒಂದು ಆಘಾತಕಾರಿ ಅಂಶ ಕೂಡ ಬೆಳಕಿಗೆ ಬಂದಿರುವಂತದ್ದು. ಸೊ ಸದ್ಯ ಕ್ಯಾನ್ಸರ್ ಬರುತ್ತೆ ಅನ್ನೋ ವಿಚಾರ ಈಗಾಗಲೇ ಈ ಹಿಂದೆ ಕೂಡ ಒಂದು ವೈದ್ಯರ ಸಲಹೆ ಕೂಡ ಇತ್ತು. ಆದ್ರೆ ಸದ್ಯ ಈ ರೀತಿಯಾದಂತಹ ವರದಿ ಬಂದ ಕಾರಣಕ್ಕಾಗಿ ಮುಂಬರುವಂತಹ ದಿನಗಳಲ್ಲಿ ಆಹಾರ ಇಲಾಖೆ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಬಹುತೇಕ ಹೋಟೆಲ್ ಆಗಿರ್ಬೋದು, ಬೀದಿ ಬದಿ ವ್ಯಾಪಾರ ಆಗಿರ್ಬೋದು, ಬಹುತೇಕವಾಗಿ ಇಡ್ಲಿಗಳ ಮಾರಾಟನೇ ಹೆಚ್ಚು. ಅದರಲ್ಲೂ ಕೂಡ ಜನರು ಕೂಡ ಮುಂಜಾನೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಈವ್ನಿಂಗ್ ಸ್ನಾಕ್ಸ್ಗೆ ಇಡ್ಲಿಯನ್ನೇ ಸೇವನೆ ಮಾಡುವಂತದ್ದು. ಸೊ ಅದರಲ್ಲೂ ಕೂಡ ಪುಟ್ಟ ಮಕ್ಕಳು ಕೂಡ ಸೇವನೆ ಮಾಡ್ತಾರೆ. ಸೊ ಈ ರೀತಿಯಾದಂತಹ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದ ಕಾರಣಕ್ಕಾಗಿ ಬಹುತೇಕ ಮಂದಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ದಿವ್ಯಾ, ರೈಟ್, ಈಗ ಇಡ್ಲಿ ತಯಾರು ಮಾಡುವ ವಿಧಾನ ಬಹಳ ಮುಖ್ಯ. ಭವ್ಯ, ಈಗ ಹೋಟೆಲ್ಗಳಿರ್ಬೋದು ಅಥವಾ ರಸ್ತೆ ಬದಿಯಲ್ಲಿ ಇಡ್ಲಿ ತಯಾರು ಮಾಡಬೇಕಾದ್ರೆ ಹಿಂದೆಲ್ಲ ಏನು ಮಾಡ್ತಿದ್ರು ಅಂದರೆ ಒಂದು ಕಾಟನ್ ಬಟ್ಟೆಯನ್ನು ಇಟ್ಕೊಂಡು ಅದರ ಮೇಲೆ ಇಡ್ಲಿಯನ್ನು ಹಾಕ್ತಾಯಿದ್ರು. ಸೊ ಅವಾಗ ಈ ಇಡ್ಲಿ ಬೆಂದ ನಂತರ ಅದನ್ನು ಈಸಿಯಾಗಿ ತೆಗೆಯೋದಕ್ಕೆ ಬಳಕೆ ಮಾಡ್ತಾಯಿದ್ರು. ಬಟ್ ಈಗ ಪ್ಲಾಸ್ಟಿಕ್ಕನ್ನು ಬಳಸ್ತಾರೆ ಮತ್ತು ಕೆಲವೊಂದು ಪ್ಯಾಕಿಂಗಲ್ಲೂ ಕೂಡ ಪ್ಲಾಸ್ಟಿಕ್ ಬಳಕೆ ಆಗ್ತಿರೋದೇ ಇದಕ್ಕೆ ಮುಖ್ಯ ಕಾರಣ ಅಂತನಾ? ಎಸ್ ದಿವ್ಯಾ, ಅಂದ್ರೆ ಕೆಲವೊಂದು ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಇಡ್ಲಿ ಮಾಡುವಾಗ ಇಡ್ಲಿ ಹಿಟ್ಟನ್ನ ಕಾಟನ್ ಬಟ್ಟೆ ಮೇಲೆ ಹಾಕಿ ತದನಂತರ ಬಿಸಿ ಮಾಡುವಂತದ್ದು, ತದನಂತರ ಪ್ಲೇಟ್ಗೆ ಡೈರೆಕ್ಟ್ ಆಗಿ ಹಾಕ್ತಾರೆ. ಆದ್ರೆ ಇಲ್ಲಿ ಸ್ಯಾಂಪಲ್ ಕಳುಹಿಸಿದಂತಹ 500ಕ್ಕೂ ಹೆಚ್ಚು ಏನು ಬೀದಿ ಬದಿಗಳಲ್ಲಿ ನಾವು ನೋಡೋದಾದ್ರೆ ಇಡ್ಲಿಯನ್ನ ಬಿಸಿ ಮಾಡುವಾಗ ಅವರು ಅಂದ್ರೆ ಕಾಟನ್ ಬಟ್ಟೆ ಬಳಕೆ ಮಾಡೋ ಬದಲು ಹಿಟ್ಟನ್ನ ಡೈರೆಕ್ಟ್ ಆಗಿ ಪ್ಲಾಸ್ಟಿಕ್ ಮೇಲೆ ಹಾಕಿ ತದನಂತರ ಅದನ್ನ ಬಿಸಿ ಮಾಡೋಕೆ ಇಡ್ತಾರೆ. ಅಂದ್ರೆ ಒಂದು ಇಡ್ಲಿಯನ್ನ 15 to 20 ಮಿನಿಟ್ಸ್ ಬಿಸಿ ಮಾಡಿದಾಗ ಆ ಪ್ಲಾಸ್ಟಿಕ್
ಏನಿದೆ ಅದು ಹಾನಿಕಾರಕವಾಗಿ ಪರಿಣಾಮವಾಗುತ್ತೆ. ಸೊ ತದನಂತರ ಅವ್ರು ಏನ್ ಮಾಡ್ತಾರಂದ್ರೆ ಆ ಪ್ಲಾಸ್ಟಿಕ್ ಪ್ಲೇಟ್ ಅಲ್ಲಿ ಮತ್ತೆ ಪ್ಲಾಸ್ಟಿಕ್ ಅನ್ನ ಹಾಕಿ ಅದನ್ನ ಇಡ್ಲಿಯನ್ನ ಸರ್ವ್ ಮಾಡುವಂತದ್ದು. ಸೊ ಇದ್ರಿಂದ ಕ್ಯಾನ್ಸರ್ ರೋಗ ಸದ್ಯ ಬಹುತೇಕ ಕಡೆಗಳಲ್ಲಿ ವರದಿಯಾಗಿರುವಂತದ್ದು, ಹಾಗೇನೆ ತಜ್ಞರ ಅಭಿಪ್ರಾಯ ಹಾಗೇನೆ ರಿಪೋರ್ಟ್ ಕೂಡ ಬಂದಿರುವಂತದ್ದು. ಸೊ ಹೀಗಾಗಿ ಸದ್ಯ ಇಡ್ಲಿ ಸ್ಯಾಂಪಲ್ ಅಲ್ಲಿ ಕಲೆಕ್ಟ್ ಮಾಡಿದಾಗ ಸುಮಾರು 35ಕ್ಕೂ ಹೆಚ್ಚು ಇಡ್ಲಿ ಅಂದ್ರೆ ಅನ್ಸೇಫ್ ಅನ್ನೋದು ಬಂದಿದೆ. ಇನ್ನು ಕೂಡ 100 ಇಡ್ಲಿನ ವರದಿ ಬಾಕಿ ಇರುವಂತದ್ದು. ಸೊ ಹಾಗಾದ್ರೆ ಕೇವಲ ಕ್ಯಾನ್ಸರ್ ಮಾತ್ರ ಬರುತ್ತಾ ಅಥವಾ ಇನ್ನಿತರ ರೋಗಗಳೇನಾದ್ರೂ ಪತ್ತೆ ಆಗುತ್ತಾ ಅನ್ನೋದು ವರದಿಯಲ್ಲಿ ಬಯಲಾಗಬೇಕಾಗಿದೆ. ವ್ಯಾಪಾರಿಗಳು ಹೌದು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡ್ತಾರೆ, ಯಾಕಂದ್ರೆ ಕಾಟನ್ ಬಟ್ಟೆಯನ್ನ ಯೂಸ್ ಮಾಡಲ್ಲ. ಸೊ ಅನ್ಸೇಫ್ ಆಗಿ ಅವರೊಂದು ಇಡ್ಲಿಯನ್ನ ಕೂಡ ತಯಾರಿ ಮಾಡಿ ಜನರಿಗೆ ಕೊಡ್ತಾ ಇರುವಂತದ್ದು ಬೆಳಕಿಗೆ ಕೂಡ ಬಂದಿರುವಂತದ್ದು. ದಿವ್ಯಾ, ಭವ್ಯ, ಈಗ ಬಿಸಿ ಬಿಸಿ ಆಹಾರ ಪದಾರ್ಥಗಳನ್ನ ಪ್ಲಾಸ್ಟಿಕ್ಗಳಲ್ಲಿ ಕಟ್ಟಿ ಕೊಡೋದ್ರಿಂದ ಅಲ್ಲೇನಾದ್ರೂ ಹಾನಿಕಾರಕ ಅಂಶ ಸೆಕ್ರೆಟ್ ಆಗುವಂತಹ ಸಾಧ್ಯತೆ ಇರುತ್ತೆ, ಅಂದ್ರೆ ಅದರಲ್ಲಿ ಉತ್ಪತ್ತಿಯಾಗಿ ಏನಾದ್ರೂ ವ್ಯತ್ಯಾಸಗಳಾಗಬಹುದಾ ಅಂತ? ಖಂಡಿತ. ಯಾಕಂದ್ರೆ ಈಗಾಗ್ಲೇ ಪ್ಲಾಸ್ಟಿಕ್ ಬಳಕೆನೆ ನಿಷೇಧ ಮಾಡ್ಬೇಕಂತ ಬಹಳಷ್ಟು ಅಭಿಯಾನ ಕೂಡ ಮಾಡ್ತಾ ಇರುವಂತದ್ದು. ಆದ್ರೂ ಕೂಡ BBMP ಇದಕ್ಕೆ ಅಂತಾನೆ ಒಂದು ವಿಶೇಷ ತಂಡವನ್ನ ಕೂಡ ರಚನೆ ಮಾಡಿದೆ. ಆದ್ರೂ ಕೂಡ ಬೀದಿ ಬದಿ ವ್ಯಾಪಾರಿಗಳಲ್ಲಿ ಈ ರೀತಿಯಾದಂತಹ ಪ್ಲಾಸ್ಟಿಕ್ ಬಳಕೆ ಮಾಡೋದು ಮೊದಲನೇದಾಗಿ ತಪ್ಪು. ಇಲ್ಲೇ ಅಧಿಕಾರಿಗಳ ತಪ್ಪು ಕೂಡ ಇರುವಂತದ್ದು. ಯಾಕಂದ್ರೆ ಎಲ್ಲೆಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡ್ತಾರೆ ಅಲ್ಲೆಲ್ಲ ಹೋಗಿ ಅವರು ದಂಡ ಹಾಕ್ಬೇಕಿತ್ತು. ಅಂದ್ರೆ ಕಳೆದ ವರ್ಷ 1 ವರ್ಷ ಮಾಡಿದ್ರೆ ಮತ್ತೊಂದು ವರ್ಷ ಹಾಗೇನೆ ಬಿಡುವಂತಹ ವಿಚಾರ ಕೂಡ ಇಲ್ಲಿ ಬಯಲಾಗಿರುವಂತದ್ದು. ಸೊ ಈಗ ಸದ್ಯದ ಮಾಹಿತಿ ಪ್ರಕಾರ ನೀವು ಹೇಳ್ದಾಗ ಬೀದಿ ಬದಿ ವ್ಯಾಪಾರಿಗಳು ಹೆಚ್ಚಾಗಿ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಿ ಇಡ್ಲಿಯನ್ನ ಸರ್ವ್ ಮಾಡ್ತಾ ಇದ್ದಾರೆ. ಸೊ ಇದು ಪ್ಲಾಸ್ಟಿಕ್ ಬಳಕೆಯಿಂದ ಈಗಾಗಲೇ ಕ್ಯಾನ್ಸರ್ ರೋಗ ಬರುತ್ತೆ ಅನ್ನೋದು ಬಹಳಷ್ಟು ವೈದ್ಯರ ಅಭಿಪ್ರಾಯ ಆಗಿದೆ. ಹಾಗೇನೆ ಏನು ಪ್ಲಾಸ್ಟಿಕ್ ಕರಗಿದ ನಂತರ ನಮ್ಮ ದೇಹಕ್ಕೆ ಯಾವ ರೀತಿಯಾದಂತಹ ಹಾನಿಕಾರಕ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ವೈದ್ಯರು ಕೂಡ ಬಹಳಷ್ಟು ಮಾಹಿತಿಯನ್ನ ಕೂಡ ಹಂಚ್ಕೊಂಡಿರುವಂತದ್ದು. ಸದ್ಯ ಇದ್ರ ಬಗ್ಗೆ ಆಹಾರ ಇಲಾಖೆ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳುತ್ತೆ ಅಂದ್ರೆ ಇದೇ ವರ್ಷ ಈ ರೀತಿಯಾದಂತಹ ವರದಿ ಬಂದ ನಂತರ ಅಲ್ಲೇ ಮುಚ್ಚಾಕ್ತಾರೆ. ಯಾಕಂದ್ರೆ ಬಹಳಷ್ಟು ಮಂದಿ ಅಂದ್ರೆ ಈಗ ಗೋಬಿ ಆಗಿರ್ಬೋದು, ಪಾನಿಪುರಿ ಆಗಿರ್ಬೋದು, ಅದೇ ರೀತಿ ಅದರಲ್ಲಿ ಕೂಡ ಬಹಳಷ್ಟು ಹಾನಿಕಾರಕ ಇದೆ ಅಂತ ಹೇಳಿ ವರದಿ ಕೂಡ ಆಗಿತ್ತು. ಆದ್ರೆ ಇದೀಗ ಮತ್ತೆ ಬೀದಿ ಬದಿಗಳಲ್ಲಿ ಬಹಳಷ್ಟು ಮಾರಾಟ ಆಗ್ತಾ ಇರುವಂತದ್ದು, ಜನರು ಕೂಡ ಬಹಳಷ್ಟು ಇಷ್ಟಪಟ್ಟು ತಿಂತಾ ಇರುವಂತದ್ದು. ಇದೀಗ ಅದೇ ಸರದಿ ಇಡ್ಲಿ ಕೂಡ ಸೇರಿರುವಂತದ್ದು. ಕೇವಲ ಇದು ಸುದ್ದಿಯಾಗಿ ಅಲ್ಲೇ ಮುಚ್ಚಿ ಹೋಗುತ್ತಾ ಅಥವಾ ಇದ್ರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ತಾರ ಅಂದ್ರೆ ಪ್ರಮುಖವಾಗಿ ಇಲ್ಲಿ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಬೇಕಾಗುತ್ತೆ. ಯಾಕಂದ್ರೆ ವರ್ಗಾವಣೆಯಾದ ನಂತರ ಅಲ್ಲೇ ಮುಚ್ಚಾಕುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗ್ತಿದೆ. ಸೊ ಇನ್ನಾದ್ರೂ ಎಚ್ಚೆತ್ತುಕೊಂಡು ಪ್ಲಾಸ್ಟಿಕ್ ಬಳಕೆಯಿಂದ ಪ್ರಮುಖವಾಗಿ ಸಿಲಿಕಾನ್ ಸಿಟಿ ಸೇರಿದಂತೆ ಇಡೀ ಜಿಲ್ಲೆಗಳಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಯಾವ ರೀತಿಯಾದಂತಹ ಮಾರಕಗಳು ಹರಡುತ್ತೆ ಅನ್ನೋದನ್ನ ಪತ್ತೆ ಹಚ್ಚಬೇಕಾಗುತ್ತೆ. ದಿವ್ಯಾ, ಥ್ಯಾಂಕ್ ಯು ಭವ್ಯ, ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕು, ಹೋಟೆಲ್ಗಳಿರ್ಬೋದು ಅಥವಾ ದೊಡ್ಡ ದೊಡ್ಡ ಹೋಟೆಲ್ಗಳೇ ಇರ್ಬೋದು ಅಥವಾ ಬೀದಿ ಬದಿ ವ್ಯಾಪಾರಿಗಳು, ನಿಮಗೆ ನೀವು ಖರೀದಿ ಮಾಡುವಂತಹ, ನೀವು ಸೇವಿಸಲು ಇಚ್ಛಿಸುವಂತಹ ಆಹಾರವನ್ನು ಪ್ಲಾಸ್ಟಿಕ್ನಲ್ಲಿ ಕಟ್ಟಿಕೊಟ್ರು, ತಯಾರು ಮಾಡುವ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಬಳಕೆಯಾಗಿದೆ, ಬಿಸಿ ಬಿಸಿ ಆಹಾರವನ್ನು ಪ್ಲಾಸ್ಟಿಕ್ಕಲ್ಲಿ ಹಾಕ್ಕೊಟ್ಟಿದ್ದಾರೆ ಅಂದರೆ ವಿಚ್ ಇಸ್ ಅಂಡರ್ಸ್ಟುಡ್. ಇಲ್ಲಿ ಪ್ಲಾಸ್ಟಿಕ್ ಬಿಸಿ ಒಂದು ಅಂಶದ ಜೊತೆಗೆ ಸೇರಿದಾಗ ಒಂದು ಕೆಮಿಕಲ್ ರಿಯಾಕ್ಷನ್ ಡೆಫಿನೆಟ್ಲಿ ಆಗುತ್ತೆ, ಅದರಿಂದ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳಿರುತ್ತೆ. ಮೊದಲು ಜನಸಾಮಾನ್ಯರು ಎಚ್ಚೆತ್ತುಕೊಳ್ಬೇಕು. ಈಗ ನೋಡಿ, ಬಹುತೇಕ ಕೆಲವೊಂದು ಭಾಗದಲ್ಲಿ ಬೇರೆ ರಾಜ್ಯಗಳು ಅಂತ ತಗೊಂಡ್ರು ಬಾಳೆ ಎಲೆಯಲ್ಲಿ ಕಟ್ಟಿಕೊಡುವಂತಹ ಪದ್ಧತಿಗಳನ್ನು ಅನುಸರಿಸ್ತಿದ್ದಾರೆ. ಕರ್ನಾಟಕದಲ್ಲೂ ಕೆಲವೊಂದು ಭಾಗದಲ್ಲಿ ಬಾಳೆ ಎಲೆ ಅಥವಾ ಬೇರೆ ಏನಾದರೂ ಮುತ್ತುಕದ ಎಲೆ ಅಂತ ಬರುತ್ತೆ, ಅವುಗಳನ್ನು ಪ್ಯಾಕಿಂಗಿಗೆ ಬಳಸ್ತಾ ಇದ್ದಾರೆ. ಅಂಥ ಪದ್ಧತಿ ಏನಾದರೂ ಬಂತು ಅಂತ ಹೇಳಿದ್ರೆ ಇದಕ್ಕೆ ಬ್ರೇಕ್ ಹಾಕ್ಬೋದು. ಆದರೆ ಈಗ ಪ್ಲಾಸ್ಟಿಕ್ ಬಳಕೆ ಈ ಮಟ್ಟಿಗೆ ಹೆಚ್ಚಿಗೆ ಆಗಿರೋದ್ರಿಂದಾಗಿ ಆರೋಗ್ಯ ಇಲಾಖೆ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.
ಅಶೋಕ್ ನಗರ ಹೈದರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ 3 ಬಂಧನವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಅಶೋಕ್ ನಗರ ಹೈದರಲ್ಲಿ ಕೊಲೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್. ಪ್ರಮುಖ ಆರೋಪಿ ನಾಜ್ ಸೇರಿದಂತೆ 3 ಬಂಧನವಾಗಿದೆ. 1 ವಾರ ವಾಚ್ ಮಾಡಿದ್ದಾರೆ. ಸ್ಕೆಚ್ ಹಾಕಿ ಮರ್ಡರ್ ಅನ್ನ ಮಾಡಲಾಗಿದೆ. 6 ಬಾರಿ ಮಿಸ್ ಆಗಿದ್ದ ಹೈದರ್ 7ನೇ ಬಾರಿ ಹತ್ಯೆ ಮಾಡಿದ್ದಾರೆ. ಹೈದರ್ ಅಲಿ ಇಂಚಿಂಚು ಚಲನವಲನಗಳ ಬೆಲೆ ನಿಗಾವನ್ನ ಏರಿಸಿ ನಂತರ ಹತ್ಯೆಯನ್ನು ಮಾಡಿರುವುದು. ಸದ್ಯ ಪ್ರಮುಖ ಆರೋಪಿ ನಾಜ್ ಸೇರಿದಂತೆ 3 ಬಂಧನವನ್ನು ಮಾಡಲಾಗಿದೆ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಅಶೋಕ್ ನಗರ ಹೈದರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ತನಿಖೆಯಲ್ಲಿ ಇದೀಗ 3 ಬಂಧನವಾಗಿದೆ. ನಯಾಜ್ ಪಾಷಾ, ರಾಹಿದ್ ಸೇರಿದಂತೆ 4 ಬಂಧನವಾಗಿದೆ. ರಾತ್ರಿ ಮತ್ತೆ 4ರನ್ನ ಬಂಧಿಸಿದ್ದಾರೆ ಅನ್ನುವಂಥ ಮಾಹಿತಿ. ಈ ಹಿಂದೆ ನಾಜ್ ಸೇರಿ 3ರನ್ನ ಬಂಧನ ಮಾಡಿರ್ತಾರೆ. ರಾತ್ರಿ ಮತ್ತೆ 4ರನ್ನ ಬಂಧನ ಮಾಡಿದ್ದಾರೆ ಪೊಲೀಸರು. ಸೊ ಇದುವರೆಗೂ ಒಟ್ಟು 7 ಆರೋಪಿಗಳನ್ನು ಬಂಧಿಸಿ ವಿಚಾರಣೆಯನ್ನ ಮಾಡಲಾಗಿದೆ. ಫೆಬ್ರವರಿ 22ರ ರಾತ್ರಿ 2 ಹಂತಕ ಟೀಮ್ ಹೈದರ್ ಅಲಿಯನ್ನ ಫಾಲೋ ಮಾಡಿರುತ್ತೆ. ಹತ್ಯೆಯಾದ ದಿನ ಅಶೋಕ್ ನಗರದಲ್ಲಿ 11ವರೆಗೆ ಪಬ್ಗೆ ತೆರಳಿದ್ದ ಬಗ್ಗೆ ಮಾಹಿತಿ ಇದೆ. ಈ ವೇಳೆ ಪಬ್ನಲ್ಲೇ ಕೊಲೆ ಮಾಡೋದಕ್ಕೆ ಸ್ಕೆಚ್ನ ಹಾಕಿರುತ್ತೆ ಆ ತಂಡ. ಹೈದರ್ ಟೀಮ್ ಜಾಸ್ತಿ ಇರುತ್ತೆ ಆ ಪಬ್ಬಲ್ಲಿ. ಆಗ ಆ ಸ್ಕೆಚ್ ವರ್ಕೌಟ್ ಆಗಿಲ್ಲ. ನಂತರ ಪ್ರೆಸಿಡೆಂಟ್ ಪಬ್ಗೆ ತೆರಳಿರ್ತಾನೆ ಹೈದರ್. 1ವರೆಗೆ ವಾಪಸ್. ನಂತರ ಆತನ ಹತ್ಯೆ ಆಗಿರುತ್ತೆ. ಒಟ್ಟಾರೆ ಈ ಪ್ರಕರಣದಲ್ಲಿ ಸದ್ಯ 7 ಆರೋಪಿಗಳ ಬಂಧನವಾಗಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ಅಶೋಕ್ ನಗರ ಹೈದರಲ್ಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಪೊಲೀಸ್ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ ಏನಿದೆ? ಸಂಪರ್ಕ ಕಡಿತಗೊಂಡಿದೆ. ನಮ್ಮ ಪ್ರತಿನಿಧಿ ವಿಶ್ವನಾಥ್ ಅವರನ್ನ ಮತ್ತೆ ಸಂಪರ್ಕ ಮಾಡುವಂತಹ ಎಲ್ಲ ಪ್ರಯತ್ನವನ್ನು ಮಾಡೋಣ. ನೋಡಿ, ಹೈದರ್ನ ಹತ್ಯೆ ಮಾಡಬೇಕು ಅಂತ ಪ್ಲ್ಯಾನನ್ನು ಸಿದ್ಧಪಡಿಸುವಂತಹ ತಂಡ ಏನಿದೆ, 2 ತಂಡಗಳನ್ನು ಮಾಡ್ಕೊಂಡಿರ್ತಾರೆ. ಹೈದರ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿದ್ದಾರೆ, ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ. ಯಾವಾಗ ಪ್ರೆಸಿಡೆಂಟ್ ಪಬ್ಗೆ ಹೋಗಿರ್ತಾನೆ, ಹೊರ ಬರ್ತಾ ಇದ್ದಂತೆ ಟೀಮ್ ಆ್ಯಕ್ಟಿವ್ ಆಗುತ್ತೆ. 2 ವೀಲರಲ್ಲಿ ಹೋಗ್ತಾ ಇದ್ದಿದ್ದು ಹೈದರ್. ಆಮೇಲೆ ಆ ಹೈದರಲ್ಲಿ ಹೋಗ್ತಾ ಇದ್ದಂತಹ ಬೈಕ್ಗೆ ಕಾರನ್ನು ಅಡ್ಡ ಹಾಕಿ ನಿಲ್ಲಿಸಿ ಹಂತಕರು ಈ ಸ್ಕೆಚ್ಚನ್ನು ಮುಂದುವರಿಸ್ತಾರೆ. ರೈಟ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ವಿಶ್ವನಾಥ್. ಈಗ ಅಶೋಕ್ ನಗರ ಹೈದರಲ್ಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ ಏನಿದೆ? ಮೊದಲನೇದಾಗಿ ಈ ಹೈದರಾಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಹತ್ವದ ಬೆಳವಣಿಗೆ ಕೂಡ ಆಗಿತ್ತು. ಇದು ರಾಜಕೀಯ ಪ್ರೇರಿತ ಅಂತ ಒಂದು ಕಡೆ ಆಯ್ತು ಅಂತಂದ್ರೆ, ಮತ್ತು ಯುವತನು ಕೂಡ ರೌಡಿ ಶೀಟರ್, ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಇದನ್ನ ಹತ್ಯೆ ಮಾಡಲಾಗಿದೆ ಅನ್ನೋದು ಮಾತು ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಈಗ ಅಧಿಕಾರಿಗಳು ಕೂಡ, ಅಂದ್ರೆ ಪೊಲೀಸ್ ಅಧಿಕಾರಿಗಳು ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ರು. ಮತ್ತು ಈ ಶಾಸಕರ ಆಪ್ತ ಕೂಡ ಹೌದು, ರಾಜಕೀಯದಲ್ಲೂ ಕೂಡ ಗುರುಸ್ಕೊಂಡಂತಹ ಹತ್ಯೆ ಆಗುತ್ತೆ ಅಂತ ನಿಜವಾಗ್ಲೂ ಕೂಡ ಇದು ಶಾಕಿಂಗ್. ಅದು ನಡು ರಸ್ತೆಯಲ್ಲಿ ಅಡ್ಡಗಟ್ಟಿ ಈ ರೀತಿ ಹತ್ಯೆ ಮಾಡಿರುವಂತದ್ದು ದೊಡ್ಡ ಮಟ್ಟಿಗೆ ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು. ಈಗ ಸದ್ಯಕ್ಕೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಜನ ಆರೋಪಿಗಳನ್ನ ಇಲ್ಲಿ ಬಂಧನ ಮಾಡಲಾಗಿರುವಂತದ್ದು. ಆ 7 ಜನ ಆರೋಪಿಗಳಲ್ಲಿ ಪ್ರಮುಖವಾಗಿ ಈತನ ಹಳೆ ದ್ವೇಷವನ್ನ ಈತನ ಮೇಲೆ ಇಟ್ಕೊಂಡವರೇ ಹತ್ಯೆ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ನಿನ್ನೆ 4 ಜನ ಆರೋಪಿಗಳನ್ನ ಅಧಿಕಾರಿಗಳು ಪಿಕ್ ಮಾಡಿರ್ತಾರೆ. ಇವತ್ತು 3 ಜನ ಆರೋಪಿಗಳನ್ನ ಪಿಕ್ ಮಾಡಿರುವಂತದ್ದು. ಇನ್ನು ನಯಾಜ್ ಪಾಷಾ, ರಾಹಿದ್ ಸೇರಿ ಮತ್ತು ನಾಜ್ ಸೇರಿ ಈಗ 7 ಜನ ಆರೋಪಿಗಳನ್ನ ಬಂಧನ ಮಾಡಲಾಗಿರುವಂತದ್ದು. ಇನ್ನು ಇವರು 7 ಬಾರಿ ಆತನಿಗೆ ಸ್ಕೆಚ್ ಅನ್ನು ಕೂಡ ಹಾಕಿರ್ತಾರೆ. ಆ ಸ್ಕೆಚ್ ಹಾಕಿದಂತಹ ಸಂದರ್ಭದಲ್ಲಿ ಆತ ಕೂಡ ಮಿಸ್ ಆಗಿರ್ತಾನೆ. ಈಗ ಸದ್ಯಕ್ಕೆ ಸ್ಕೆಚ್ ಹಾಕಿ ಮಿಸ್ ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಈ ಬಾರಿ ಈತನನ್ನ ಮಿಸ್ ಮಾಡಬಾರದು, ಹತ್ಯೆ ಮಾಡಲೇಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ರೀತಿ ಏನು 7 ಜನ ಆರೋಪಿಗಳೇನಿದಾರಲ್ಲ ಗುಂಪು ಕೊಟ್ಕೊಂಡ್ಬಂದು ಈಗ ಆತನನ್ನ ಮುಗಿಸಿ ಹೋಗಿದ್ರು. ಇನ್ನು ಪ್ರಮುಖವಾಗಿ ಈ ಪಬ್ಗೆ 11:30ಕ್ಕೆ ಈತ ಹೋಗ್ತಾನೆ. ಅದಾದ ಮೇಲೆ 1:30 ಸುಮಾರಿಗೆ ಹೊರಗಡೆ ಬರ್ತಾನೆ. ಆ ಸಂದರ್ಭದಲ್ಲಿ ಅಲ್ಲೇ ಕಾದು ಕುಳಿತಂತವ ಈ ಆರೋಪಿಗಳೇನಿದ್ದಾರೆ ಆತನನ್ನ ಈಗ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿರುವಂತದ್ದು. ಇನ್ನು ಪೊಲೀಸರ ತನಿಖೆಯಲ್ಲಿ
ಆ ಮೇಲ್ನೋಟಕ್ಕೆ ಇಲ್ಲಿ ಅವರು ಪೊಲೀಸ್ ಅಧಿಕಾರಿಗಳ ಮುಂದೆನೂ ಕೂಡ ಹೇಳ್ಕೊಂಡಿದ್ದಾರೆ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ನಾವು ಈ ಹತ್ಯೆ ಮಾಡಿದ್ವಿ ಅಂತ ಆರೋಪಿಗಳು ಹೇಳ್ಕೊಂಡಿರುವಂತದ್ದು. ಆದ್ರೆ ಇದು ಹಳೆ ದ್ವೇಷದ ಹಿನ್ನೆಲೆ ಆಯ್ತಾ ಅಥವಾ BBMP ಎಲೆಕ್ಷನ್ ಹತ್ರ ಬರ್ತಾ ಇದೆ, ಆ ಎಲೆಕ್ಷನ್ ನಲ್ಲಿ ಈ ಹೈದರ್ ಅಣ್ಣ ಎಲೆಕ್ಷನ್ಗೆ ನಿಲ್ಲುವಂತಹ ಹಿನ್ನೆಲೆಯಲ್ಲಿ ಓಡಾಡ್ತಾ ಇರ್ತಾನೆ. ಆತನಿಗೆ ಬೆನ್ನೆಲುಬಾಗಿ ಈತ ನಿಲ್ಲಬಾರದು ಅನ್ನೋ ಹಿನ್ನೆಲೆಯಲ್ಲಿ ಹತ್ಯೆ ಆಯ್ತಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಈ ಆಂಗಲ್ ನಲ್ಲೂ ಕೂಡ ಪೊಲೀಸರಿಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಸತ್ಯಾಂಶಗಳು ಈ ಪ್ರಕರಣದ ಹೊರಗೆ ಬರಬೇಕಾಗಿದೆ. ರೈಟ್, ಥ್ಯಾಂಕ್ ಯು ವಿಶ್ವ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ. MG ರೋಡ್ನಲ್ಲಿ ಹಾಡಹಗಲೇ ಪುಂಡರು ಡ್ರ್ಯಾಗನ್ ಹಿಡಿದು ಓಡಾಟವನ್ನು ನಡೆಸಿದ್ದಾರೆ. ಇದನ್ನು ಗಮನಿಸಿದ ಸಾರ್ವಜನಿಕರು ಆ ಪುಂಡರಿಗೆ ಸರಿಯಾಗಿ ಥಳಿಸಿದ್ದಾರೆ. MG ರೋಡ್ನಲ್ಲಿ ಹಾಡಹಗಲೇ ಡ್ರ್ಯಾಗನ್ ಹಿಡಿದು ಓಡಾಟ. ಇದನ್ನು ಗಮನಿಸಿದ ಸಾರ್ವಜನಿಕರು ಆ ಪುಂಡರಿಗೆ ಥಳಿಸಿದ್ದಾರೆ. ಸಿನಿಮೆಯ ರೀತಿಯಲ್ಲಿ ಕಳ್ಳರನ್ನು ಚೇಸ್ ಮಾಡಿ ಹಿಡಿದಿದ್ದಾರೆ ಆ ಜನ. 1 ಕಿಲೋಮೀಟರ್ ಚೇಸ್ ಮಾಡಿದ ಬಳಿಕ ಓರ್ವ ಬಲೆಗೆ ಬೀಳ್ತಾನೆ. ಕಬ್ಬನ್ ಪಾರ್ಕ್ ಪೊಲೀಸರಿಗೆ ಹಿಡಿದು ಪಬ್ಲಿಕ್ ಆತನನ್ನು ಒಪ್ಪಿಸಿದ್ದಾರೆ. ನೋಡಿ, ಆ ಡ್ರ್ಯಾಗನ್ ಕೂಡ ಅಲ್ಲೇ ಬಿದ್ದಿದೆ, ನೀವು ಗಮನಿಸಬಹುದು. ಒಂದಲ್ಲ ಒಂದು ಪುಂಡಾಟವನ್ನು ಈ ಪುಂಡರು ಮಾಡ್ತಾನೆ ಇರ್ತಾರೆ. MG ರೋಡಲ್ಲಿ ಹಾಡ ಹಗಲೇ ಡ್ರ್ಯಾಗನ್ ಹಿಡಿದು ಈ ಪುಂಡರು ಓಡಾಟವನ್ನು ನಡೆಸ್ತಾ ಇದ್ರು. ಇದನ್ನು ಗಮನಿಸಿದಂತಹ ಸಾರ್ವಜನಿಕರು 1 ಕಿಲೋಮೀಟರ್ ಹೆಚ್ಚು ಕಮ್ಮಿ ಚೇಸ್ ಮಾಡಿದ್ದಾರೆ. ಆಮೇಲೆ ಅವ್ರನ್ನ ಹಿಡಿದಿದ್ದಾರೆ. ಒಂದಷ್ಟು ಜನ ಪರಾರಿಯಾಗಿದ್ರೆ ಒಬ್ಬ ಅದರಲ್ಲಿ ಸಿಗಾಕೊಂಡಿದ್ದಾನೆ. ಡ್ರ್ಯಾಗನ್ ಹಿಡ್ಕೊಂಡಿದ್ದ ಪುಂಡನ ಸ್ಥಿತಿ ನೋಡಿ ಹೆಂಗಿದೆ. ಅಷ್ಟು ಜನ ಸಾರ್ವಜನಿಕರಿದ್ದಾಗ ಅಳ್ತಾ ಕೂತಿದ್ದಾನೆ ಪುಣ್ಯಾತ್ಮ. ಮಠ ಮಧ್ಯಾಹ್ನ ಕಳ್ಳತನದಲ್ಲೇ ಆಕ್ಟಿವ್ ಆಗಿದ್ರು ಈ ಖದೀಮರು ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಮಹಿಳೆಯರೇ ಈ ಖದೀಮರಿಗೆ ಟಾರ್ಗೆಟ್ ಅಂತೆ.
ಅಂದಾಜು 4 ಖದೀಮರಿದ್ರು. ಡ್ರ್ಯಾಗನ್ ಹಿಡ್ಕೊಂಡು ಓಡಾಟ ನಡೆಸ್ತಾ ಇದ್ದಿದ್ದು ಮಾತ್ರ ಅಲ್ಲ, ಕಳ್ಳತನದಲ್ಲೂ ಕೂಡ ಆಕ್ಟಿವ್ ಆಗಿದ್ರು. ಮಹಿಳೆಯರನ್ನ ಹೆದರಿಸಿ ಬೆದರಿಸಿ ಅವರ ಹತ್ರ ಕಸ್ಕೊಂಡು ಹೋಗುವಂಥ ಪ್ರಯತ್ನ. ಸಿನಿಮೆಯ ರೀತಿಯಲ್ಲಿ ಆ ಕಳ್ಳರನ್ನ ಚೇಸ್ ಮಾಡಿದ್ದಾರೆ ಸಾರ್ವಜನಿಕರು. 3 ಜನ ತಪ್ಪಿಸ್ಕೊಂಡಿದ್ದಾರೆ, ಒಬ್ಬ ಸಿಕ್ಕಾಕೊಂಡಿದ್ದಾನೆ. ಡ್ರ್ಯಾಗನ್ ಕೂಡ ಒಂದ್ ಕಡೆ ಬಿದ್ದಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57.